ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್, ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಡೆಲ್ಲಿ ಕ್ಯಾಪಿಟಲ್ಸ್ ರಿಲೇಟೆಡ್, ರಿಷಬ್ ಪಂತ್ ಒಂದು ಮ್ಯಾಚ್ ಬ್ಯಾನ್ ಮಾಡಿದೆ BCCI, ಆಡಂಗಿಲ್ವಂತೆ. ಅದು ನಮ್ಮ RCB ಮೇಲೆನೆ ಡೆಲ್ಲಿ ಕ್ಯಾಪಿಟಲ್ಸ್ ನ ನಾಯಕ ಆಡಂಗಿಲ್ಲ. ಏನಕ್ಕೆ ಅಂದ್ರೆ ಸ್ಲೋವರ್ ಓವರ್ ರೇಟ್ ನ ಮಾಡಿದ್ರಿಂದ. ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸ್ಲೋವರ್ ಓವರ್ ರೇಟ್ ಮಾಡಿದ್ರಿಂದ ಇವರಿಗೆ ಲೆವೆಲ್ 3 ಅಫೆನ್ಸ್ ನ ಹಾಕಿದ್ದಾರೆ. 3 ಸಲ ಈ ಟೂರ್ನಮೆಂಟ್ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಸ್ಲೋವರ್ ಓವರ್ ರೇಟ್ ನ ಮಾಡಿದೆ. ಅದು ಆಲ್ರೆಡಿ 2 ಸಲ ಆಗಿತ್ತು. 2 ಸಲನೂ ಇವರು ಫೈನ್ ಹಾಕಿಸ್ಕೊಂಡಿದ್ರು. ಫಸ್ಟ್ ಟೈಮ್ ಏನೋ 12 ಲಕ್ಷ ಹಾಕ್ತಾರೆ ಅಂತ ಕಾಣ್ತದೆ, ಆಮೇಲೆ 24 ಲಕ್ಷ ಹಾಕಿದ್ರು. ಸೊ ಇವಾಗ 30 ಲಕ್ಷ ಫೈನ್ ರಿಷಬ್ ಪಂತ್ಗೆ ಹಾಕಿದ್ದಾರೆ. ಜೊತೆಗೆ ಎಲ್ಲ ಟೀಮ್ ಮೆಂಬರ್ಸ್ಗೂ ಕೂಡ ಇನ್ಕ್ಲೂಡಿಂಗ್ ಸಬ್ಸ್ಟಿಟ್ಯೂಟ್ ಪ್ಲೇಯರ್, ಇಂಪ್ಯಾಕ್ಟ್ ಪ್ಲೇಯರ್ನು ಇನ್ಕ್ಲೂಡ್ ಮಾಡಿಕೊಂಡು ಅವ್ರಿಗೆ 12 ಲಕ್ಷ ಪ್ರತಿಯೊಬ್ಬರಿಗೂ ಕೂಡ ಫೈನ್ ಹಾಕಿದ್ರೆ. ರಿಷಬ್ ಪಂತ್ಗೆ ಮಾತ್ರ 30 ಲಕ್ಷ ಫೈನ್ ಹಾಕಿದ್ರೆ. ಜೊತೆಗೆ ಒಂದು ಮ್ಯಾಚ್ ಬ್ಯಾನ್ ನ ಕೂಡ ಮಾಡಿದ್ರೆ. ನಿತೀಶ್ ರೆಡ್ಡಿ ಅಲ್ಲ, ಹರ್ಷಿತ್ ರಾಣಾ ಅವರು ಬ್ಯಾನ್ ಆಗಿದ್ರು, ನಿಮಗೆ ಗೊತ್ತಿರೋ ಹಾಗೇನೆ. ಅವರು ಕೂಡ 2 ಅಫೆನ್ಸ್ನ ಮಾಡಿದರು. ಸೊ ಅವ್ರು ಬೇರೆ ಥರ ಅಫೆನ್ಸು, ಇದು ಬೇರೆ ಥರ ಅಫೆನ್ಸು. ಇದು 3ನೇ ಅಫೆನ್ಸು, ಇದು ಸ್ಲೋವರ್ ಓವರ್ ರೇಟ್ ಅಫೆನ್ಸು, ಅದು ಬೇರೆ ಥರನೇ ಅಫೆನ್ಸು. ಒಟ್ಟಲ್ಲಿ ಈ ಟೂರ್ನಮೆಂಟಲ್ಲಿ ಒಂಥರ ಇಬ್ಬಿಬ್ರು ಬ್ಯಾನ್ ಆಗೋ ಥರ ಆಯಿತು. ಬಟ್ ಸ್ಲೋವರ್ ಓವರ್ ರೇಟ್ ಏನಿತ್ತು, ಸೊ ಈ ಥರ ಅಫೆನ್ಸ್ನ ನಾವು ಆಗಿರೋದು ನೋಡಿದ್ದೀವಿ, ಬಟ್ ಬ್ಯಾನ್ ಆಗಿರೋದು ನಾವು ನೋಡಿಲ್ಲ. 3 ಸಲ ಒಂದೇ ಟೀಮು ರಿಪಿಟೇಟಿವ್ ಮಿಸ್ಟೇಕ್ಸ್ನ ಮಾಡಿರೋದನ್ನ ನಾವು ನೋಡಿರಲಿಲ್ಲ. ಸೊ ಅದನ್ನ ರಿಷಬ್ ಪಂತ್ ಅವರು ಮಾಡಿರೋದನ್ನ ಸ್ಲೋವರ್ ಓವರ್ ರೇಟ್ ಮಾಡ್ಕೊಂಡು ನೀವು ನಿಧಾನಕ್ಕೆ ಇದ್ಗಂಗೆ ಬರ್ತೀರಾ ನೀವು ಅಂತ ನಮ್ಮ ಕೊಟ್ಟರೆ ನೀವು ಬ್ಯಾನ್ ಆಗಿರಿ ಅಂತ BCCI ಹೇಳಿದೆ. ಅದು ರಿಷಬ್ ಪಂತ್ ಅವ್ರನ್ನೇ ಬ್ಯಾನ್ ಮಾಡಿದರೆ. ಸೊ ನೆಕ್ಸ್ಟ್ ಮ್ಯಾಚ್ಗೆ RCBಗೆ ಇದೊಂಥರ ಗುಡ್ ನ್ಯೂಸ್ ಅಂತ ಹೇಳಬೇಕು. ಯಾಕೆಂದರೆ ಕ್ಯಾಪ್ಟನ್ನೇ ಆಡ್ತಾ ಇಲ್ಲ, ಬೇರೆಯವ್ರ ಕ್ಯಾಪ್ಟನ್ಸಿನ ನಿಭಾಯಿಸಬೇಕಾಗುತ್ತೆ. ನೋಡೋಣ ಅದೇನಾಗುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಅವಸ್ಥೆ ಅಂತ. ಅದು ನೋಡಿ ಮೋಸ್ಟ್ ಕ್ರೂಷಿಯಲ್ ಟೈಮಲ್ಲಿ ಬ್ಯಾನ್ನ ಮಾಡಿದರೆ. ಇನ್ನೇನು ಎಲ್ಲ ಮ್ಯಾಚ್ನು ಗೆಲ್ಲಬೇಕು, ಮಸ್ಟ್ ವಿನ್ ಮ್ಯಾಚ್ ಎರಡೂ ಕೂಡ. ಸೊ ಈ ಟೈಮಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ರಿಷಬ್ ಪಂತ್ ಕ್ಯಾಪ್ಟನ್ ಬ್ಯಾನು ಅಂತಂದರೆ ಇದಕ್ಕಿಂತ ಒಂದು ಬೇಜಾರಾಗೋದು ಇನ್ನೊಂದಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಇದನ್ನ ಅಪೀಲು ಕೂಡ ಮಾಡಿದ್ರಂತೆ. ಮ್ಯಾಚ್ ರೆಫ್ರಿ ಅವರೇನೋ ಕರೆಕ್ಟಾಗಿ ಡಿಸಿಷನ್ ಮಾಡಿಲ್ಲ ಅಂತ. ಸೊ ಈ ಅಪೀಲ್ನ ಒಂಥರ ವಜಾ ಮಾಡಿದೆ ಅಂತ ಹೇಳಬೇಕು BCCI. ಮ್ಯಾಚ್ ರೆಫ್ರಿದೇನೆ ಫೈನಲ್ ಡಿಸಿಷನ್ ಅಂತ ಹೇಳಿದೆ. ಅಪ್ಡೇಟ್ ನಂಬರ್ 2, ಜೇಮ್ಸ್ ಆಂಡರ್ಸನ್ ಅವರು ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತಾರಂತೆ ಗುರು. ಅಂತೂ ಇಂತೂ ಸುಮಾರು ವರ್ಷ ಆಡ್ದಂಥ ಆಂಡರ್ಸನ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಎಂಡ್ ಆಗಲೇಬೇಕಲ್ವಾ. ಸೊ ಅದನ್ನು ಎಂಡ್ ಮಾಡ್ತಾರಂತೆ. ಈ ಇಂಗ್ಲೀಷ್ ಸಮ್ಮರ್ ಆದಮೇಲೆ ಅವ್ರು ರಿಟೈರ್ಮೆಂಟ್ನ ಅನೌನ್ಸ್ ಮಾಡ್ತೀನಿ ಅಂತ ಅಫಿಷಿಯಲಿ ಇವಾಗ ಡಿಕ್ಲೇರ್ ಮಾಡಿದ್ದಾರೆ. ನಾನು ಅಷ್ಟು ವರ್ಷ ಆಡ್ತೀನಿ, ಇಷ್ಟು ವರ್ಷ ಆಡ್ತೀನಿ ಅನ್ನೋ ಥರ ಇದ್ದಂಥ ಆಂಡರ್ಸನ್ 50 ವರ್ಷದವರೆಗೂ ಆಡೋ ಸಾಧ್ಯತೆ ಇದೆ, ಅದು ಇದು ಅಂತೆಲ್ಲ ಹೇಳಿದ್ರು. ಫುಲ್ ಜೋಶಲ್ಲಿ ಹೇಳಿದ್ರು. ಬಟ್ ಇಷ್ಟು ವರ್ಷ ಆಡಿದ್ರಲ್ಲ ಆಂಡರ್ಸನ್, ಇಷ್ಟು ವಿಕೆಟ್ಸ್ನ ತೆಗೆದಿರಲ್ಲ, ಇಷ್ಟು ಮೆಮೊರೀಸ್ನ ಕೊಟ್ಟಿರಲ್ಲ, ಕ್ರಿಕೆಟ್ ಇಷ್ಟು ಕೊಡುಗೆ ಕೊಟ್ಟಿರಲ್ಲ. ಇದಕ್ಕೆ ಕ್ರೆಡಿಟ್ ಕೊಡಬೇಕು ಜೇಮ್ಸ್ ಆಂಡರ್ಸನ್ಗೆ. ಸೊ ನೋಡೋಣ ಅದು ಯಾವಾಗ ರಿಟೈರ್ಮೆಂಟ್ನ ಕೊಡ್ತಾರೆ ಅಂತ. ಒಟ್ಟಿನಲ್ಲಿ ಈ ಸಮ್ಮರ್ ಆದಮೇಲೆ ರಿಟೈರ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 3, BCCI ಸೆಕ್ರೆಟರಿ ಜೈ ಶಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಏನು ತಗೊಂಡ್ಬಂದಿದ್ದೀವಿ, ಇದು ಪರ್ಮನೆಂಟ್ ಅಲ್ಲ, ಇದು 2 ಸೀಸನ್ ಇದು ಕ್ಯಾರಿ ಆಗಿದೆ. ಇದು ಮುಂದೆ ಬರೋವಂಥ ಸೀಸನ್ಗಳಲ್ಲಿ ಸಸ್ಪೆಂಡ್ ಆದರೂ ಆಗ್ಬೋದು, ಇದನ್ನು ಬ್ಯಾನ್ ಮಾಡಿದ್ರೂ ಮಾಡ್ಬೋದು ನಾವು ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಟೆಂಪ್ರವರಿ ಆಗಿ ತೊಗೊಂಡ್ಬಂದ್ವಿ ಅಷ್ಟೇ, ಇದು ಪರ್ಮನೆಂಟ್ ಅಲ್ಲ, ಇದು ಇದ್ದೇ ಇರುತ್ತೆ, ರೂಲ್ ಇರಲೇಬೇಕು IPL ಅನ್ನೋ ಥರ ಏನಿಲ್ಲ. ನಾವು ಡಿಸ್ಕಸ್ ಮಾಡಿದ್ವಿ ಈ ವಿಚಾರದ ಬಗ್ಗೆ, ಯಾಕಂದರೆ ಈ ಸೀಸನ್ ಏನೇನಾಯಿತು ಅಂತ ಎಲ್ಲರೂ ಗಮನಿಸಿದ್ವಿ. ಸೊ ಈ ವಿಚಾರದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಕಮಿಟಿ ಹಾಕ್ಕೊಂಡು. ಅದರಲ್ಲೇನಾದ್ರು ಇದನ್ನು ಎತ್ತಬೇಕು ಅಂತ ಏನಾದ್ರು ನಿರ್ಣಯ ಬಂತು ಅಂತಂದರೆ ಖಂಡಿತ ಇದನ್ನು ಎತ್ತೋದಕ್ಕೆ ಟ್ರೈ ಮಾಡ್ತೀವಿ, ಅಥವಾ ಉಳಿಸ್ಬೇಕು ಅಂತಂದರೆ ಉಳಿಸ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರೆ. ನಮಗೆ ಅನಿಸೋ ಪ್ರಕಾರ ನೆಕ್ಸ್ಟ್ ಸೀಸನ್ನು ನನ್ನ ಪ್ರಕಾರ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇರೋದಿಲ್ಲ ಅಂತ ನನಗೆ ಯಾಕೋ ಪರ್ಸನಲಿ ಅನಿಸಿದೆ. ಯಾಕಂದರೆ ಕ್ಯಾಪ್ಟನ್ಸ್ಗಳು, ಟೀಮ್ ಕ್ಯಾಪ್ಟನ್ಸ್ಗಳು ಸುಮಾರು ಜನ ಇದಕ್ಕೆ ವಿರುದ್ಧವಾಗೇ ಇದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬೇಡ ಅನ್ನೋ ಥರನೇ ಇದ್ದಾರೆ. ಸೊ ಅದನ್ನು ನನ್ನ ಪ್ರಕಾರ ತೆಗಿತಾರೆ ಅಂತ ಕಾಣಿಸುತ್ತೆ ನೆಕ್ಸ್ಟ್ ಇಯರ್. ಅಪ್ಡೇಟ್ ನಂಬರ್ 4, ಶುಭ್ಮನ್ ಗಿಲ್ಗೆ ಬಿದ್ದಿದೆ ದಂಡ, ಫೈನ್ ಹಾಕಿದರೆ. ಲೆವೆಲ್ 2 ಅಫೆನ್ಸ್ 24 ಲಕ್ಷ ಫೈನ್ ಹಾಕಿದ್ರೆ. ಸ್ಲೋವರ್ ಓವರ್ ರೇಟು ನಿನ್ನೆ ಮ್ಯಾಚಲ್ಲಿ CSK ವಿರುದ್ಧ ಇವರು ಮಾಡಿದ್ರು. ಇವರೆಲ್ಲ ಬೌಲಿಂಗ್ ಮಾಡಿದ್ದು. ಆ್ಯಕ್ಚುಲಿ ಇವ್ರು ಕ್ಯಾಪ್ಟನ್ ಆಗಿರೋದ್ರಿಂದ ಇವ್ರಿಗೇ ಅಫೆನ್ಸು ಬುಕ್ ಆಗೋದು, ಇವ್ರಿಗೇ ಒಂಥರ ಶಿಕ್ಷೆ ಬರೋದು. ರಿಷಬ್ ಪಂತ್ಗೆ ಹೆಂಗೆ ಬಂದಿದೆಯೋ ಅದೇ ರೀತಿ ಇವ್ರಿಗೂ ಬರುತ್ತೆ. ಇವರು ಲೆವೆಲ್ 2 ಆಗಿರೋದ್ರಿಂದ ಬ್ಯಾನ್ ಮಾಡಿಲ್ಲ, 24 ಲಕ್ಷ ಫೈನ್ ಹಾಕಿದ್ದಾರೆ. ಅದೇ ಏನಾದ್ರು ಇನ್ನೊಂದು ಸಲ ಅಫೆನ್ಸ್ ಆಯಿತು ಅಂದರೆ ಇವರು ರಿಷಬ್ ಪಂತ್ ಥರನೇ ಬ್ಯಾನ್ ಆಗ್ತಾರೆ. ಬಟ್ ಏನು ಅಷ್ಟೊಂದೇನೋ ಇಂಪ್ಯಾಕ್ಟ್ ಆಗೋದಿಲ್ಲ ಅವ್ರು ಬ್ಯಾನ್ ಆದರೆ. ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆದಷ್ಟು ಇಂಪ್ಯಾಕ್ಟ್ ಅಂತೂ ಆಗೋದಿಲ್ಲ. ಯಾಕಂದರೆ ಅವ್ರು ಇನ್ನೂ ಪ್ಲೇ ಆಫ್ ರೇಸಲ್ಲಿ ಇನ್ನೂ ಮುಂದೆಗಡೆ ಇದ್ದಾರೆ. ಇವ್ರು ಆಲ್ರೆಡಿ ಹಿಂದೆಗಡೆ ಬ್ಯಾಕ್ ಫುಟಲ್ಲಿ ಇದ್ದಾರೆ. ಮಿರಾಕಲ್ 200 ರನ್ ಮಾರ್ಜಿನಲ್ಲಿ ಗೆಲ್ಲಬೇಕು ಇವರು. ಸೊ ಅದು ಅಸಾಧ್ಯ ಅಂತ ಗೊತ್ತು ಎಲ್ಲರಿಗೂ. ಸೊ ಇದೇನು ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ, ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಇಂಪ್ಯಾಕ್ಟ್ ಆಗುತ್ತೆ. ಶುಭ್ಮನ್ ಗಿಲ್ ಇನ್ನೂ ಬ್ಯಾನ್ ಆಗಿಲ್ಲ. ಇನ್ನೊಂದು ಮ್ಯಾಚ್ ಏನಾದ್ರು ಡಬ್ಬಾ ಥರ ಆಡಿದ್ರು ಅಂತಂದರೆ, ಅಂದರೆ ಸ್ಲೋವರ್ ಓವರ್ ರೇಟ್ ಏನೋ ಮಾಡಿದ್ರು ಅಂತಂದರೆ ಅವಾಗ ಬ್ಯಾನ್ ಆಗ್ತಾರೆ. ನೋಡೋಣ ಏನೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 5, ಮಾಜಿ BCCI ಪ್ರೆಸಿಡೆಂಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೌರವ್ ಗಂಗೂಲಿ ಅವರು ವಿರಾಟ್ ಕೊಹ್ಲಿ ಶುಡ್ ಓಪನ್ ಫಾರ್ ಟೀಮ್ ಇಂಡಿಯಾ ಇನ್ ವರ್ಲ್ಡ್ ಕಪ್ ಅಂತ ಮಾಜಿ ಪ್ರೆಸಿಡೆಂಟೇ ಹೇಳ್ತಾ ಇದ್ದಾರೆ. ಅಂತಂದರೆ ಏನಾದ್ರು ಒಂದು ಡ್ರಾಸ್ಟಿಕ್ ಮೂವ್ ಏನಾದರೂ ಇಂಡಿಯನ್ ಟೀಮಲ್ಲಿ ಕಾಣಿಸುತ್ತಾ?
ಅಂತ ನಾವು ಕಾದು ನೋಡಬೇಕು. ಯಾರೇ ಏನೇ ಹೇಳಿದ್ರು ಕೂಡ ವಿರಾಟ್ ಕೊಹ್ಲಿ ನಂಬರ್ 3 ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕಾಂಬಿನೇಷನ್ ಏನಿದೆ, ಸ್ಕ್ವಾಡ್ ಏನು ಸೆಲೆಕ್ಟ್ ಮಾಡಿದರೆ ಅದು ವಿರಾಟ್ ಕೊಹ್ಲಿ ನಂಬರ್ 3 ಸ್ಲಾಟಲ್ಲಿ ಆಡೋ ಥರನೇ ಸೆಲೆಕ್ಟ್ ಮಾಡೋದು. ಓಪನಿಂಗ್ ಸ್ಲಾಟಲ್ಲಿ ಆಡೋ ಥರ ಏನು ಅಷ್ಟೊಂದೇನು ಸೆಲೆಕ್ಟ್ ಮಾಡಿಲ್ಲ ನನ್ನ ಪ್ರಕಾರ. ನೋಡೋಣ ಏನಾಗುತ್ತೆ ಅಂತ. ಏನಾದ್ರು ಈ ಥರ ಮಾಡ್ತಾರೇನೋ ಅಂತ. ಮಾಜಿ ಪ್ರೆಸಿಡೆಂಟ್ ಹೇಳ್ಬಿಟ್ರು ಅಂತ ಚೇಂಜ್ ಇದು ಮಾಡ್ತಾರೇನೋ ಆರ್ಡರ್ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಬೋದು, ಹಾಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು. ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ, ಟಕ ನನಗೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಬಾ.